ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇಟ್ ಆಗುತ್ತೆ. ಗುಂಡು ಒಳಗ್ ಬರ್ಬಹುದೇನಪ್ಪ? ಇದೇನಜ್ಜಿ ಬನ್ನಿ, ನಾನು ರೂಮ್ ಒಳಗೆ ಬರಕ್ಕೆ ನೀವು ಪರ್ಮಿಷನ್ ಕೇಳ್ಬೇಕಾ? ಅದ್ರ ಅಗತ್ಯ ಇಲ್ಲ, ಏನಿಲ್ಲ ಬನ್ನಿ. ಅದ್ಯಾಕೆ ಸರಿ ಅನ್ಸುತ್ತಪ್ಪ, ಗಂಡ ಹೆಂಡತಿ ಇದ್ಮೇಲೆ ಕೇಳ್ಕೊಂಡು ಒಳಗ್ ಬರ್ಬೇಕು, ಅದು ಒಂದು ಕ್ರಮ. ಕೂತ್ಕೊಳ್ಳಿ ಅಜ್ಜಿ. ಇರ್ಲಿ ಬಿಡಪ್ಪ, ನನ್ನ ಕೈ ಕಾಲು ಇನ್ನೂ ಗಟ್ಟಿ ಇದೆ ಕಣು. ನೀವಿಬ್ರು ಆಸ್ಪತ್ರೆಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಒಳ್ಳೆ ನಿರ್ಧಾರ, ದೇವ್ರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ನಂಗೆ ತುಂಬ ಸಂತೋಷ ಆಯ್ತಪ್ಪ. ನಿಜ ಹೇಳ್ಬೇಕಂದ್ರೆ ಒಂದ್ಸಲ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ್ಬಿಡಿ ಅಂತ ನಾನೇ ಹೇಳ್ಬೇಕಂತಿದ್ದೆ. ಸಮಯ ಕೂಡ ಬಂದಿರಲಿಲ್ಲ, ಸುಮ್ಮನಿದ್ದೆ. ಈಗ ನೀವೇ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯ್ತು. ಗುಂಡು, ಭೂಮಿಕನಿಗೆ ಚೆಕಪ್ ಮಾಡಿಸ್ತಿಯಲ್ಲ, ಹಾಗೆ ನೀನು ಒಂದ್ಸಲ ಚೆಕಪ್ ಮಾಡಿಸ್ಕೊಂಬಿಡು. ನಾನಾ? ನನ್ಗೇನಾಗಿದೆ? ಗುಂಡ್ಕಲ್ ಇದ್ದಾಗಿದ್ದಾರಲ್ಲ ಅಜ್ಜಿ. ಒಂದ್ಸಲ ಚೆಕಪ್ ಮಾಡಿಸ್ಕೋ. ವಯಸ್ಸಾದ್ಮೇಲೆ ಆಗಾಗ ಚೆಕಪ್ ಮಾಡಿಸ್ತಾನೆ ಇರ್ಬೇಕಪ್ಪ. ಈಗಿನ ಕಾಲದವನಾಗಿ ಇಷ್ಟು ಗೊತ್ತಾಗಲ್ವ ನಿನಗೆ? ಗೊತ್ತು ಅಜ್ಜಿ, ಆದ್ರೆ ಏನಾದ್ರು ಗೊತ್ತು ಅಂದ್ಮೇಲೆ ಒಂದ್ಸಲ ಚೆಕಪ್ ಮಾಡಿಸ್ಕೋ. ನಿಂದೇನ್ ಗಂಟು ಹೋಗುತ್ತೆ? ಒಳ್ಳೇದನ್ನ ಹೇಳಿದಾಗ ಕೇಳ್ಬೇಕಪ್ಪ, ಅಷ್ಟೇ. ಸರಿ ಅಜ್ಜಿ. ಹಾಗ್ ಬಾ ದಾರಿಗೆ. ಹಾಗೆ ಇನ್ನೊಂದು ಕಿವಿ ಮಾತು, ನಿಮ್ ಪ್ರಯತ್ನ ನೀವು ಮಾಡಿ, ಮುಂದಿದ್ದೆಲ್ಲ ದೇವ್ರು ನೋಡ್ಕೋತಾನೆ. ಪ್ರಯತ್ನ ನಮ್ದು, ಫಲ ಆ ದೇವ್ರು. ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದರಲ್ಲಿ ಗುಂಡು, ನೀನ್ ಮೊದ್ಲೇ ಟೆನ್ಷನ್ ಮಾಡ್ಕೊಳಕ್ ಜಾಸ್ತಿ, ಸಣ್ಣ ಸಣ್ಣ ವಿಷಯಕ್ಕೂ ತಲೆ ಕೆಡಿಸ್ಕೊಂಡ್ಬಿಡ್ತೀಯ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಈ ಪಿಕ್ನಿಕ್ಗೆ ಅಂತ ಹೋಗ್ತಾರಲ್ಲ, ಆ ತರ ಹೋಗ್ ಬಂದ್ಬಿಡಿ. ಸರಿ ಸರಿ ಸರಿ, ಇನ್ನು ಹೊರಡಿ. ಆಶೀರ್ವಾದ ಮಾಡಿ. ಒಳ್ಳೇದಾಗಿ. ಗೆಳೆಯ ಬಾಬಾ ಬಾಬಾ. ಏನೋ ನೀನ್ ಗೋಳು ಒಳಗಡೆ ಬರೋದಲ್ವಾ? ನನ್ನನ್ನ ಹೊರಗಡೆ ಬಾ ಅಂತ ಅವಾಗಿಂದ ಫೋನ್ ಮಾಡ್ತಾನೆ ಇದೆಯಲ್ಲ. ಕೂಲ್ ಆಗಿರ್ಬೇಕು ಡ್ಯಾಡಿ. ಯಾವನ ಡ್ಯಾಡಿ? ಡ್ಯಾಡಿ ಗಿಡಿ ಅಂದ್ರೆ ಕುದ್ಬಿಡ್ತೀನಿ ಅಷ್ಟೇ. ನಾನೇ ಅವಲ್ಲ ಡ್ಯಾಡಿ ಅದೇ. ಅಪ್ಪ, ನಿನ್ ಡ್ಯಾಡಿ ಆಗಿಲ್ಲ, ಆದ್ರೆ ಆಗ್ತೀಯಲ್ಲ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್ ಆಗಿ. ಅದಕ್ಕೆ ನಿನಗೆ ಡ್ಯಾಡಿ ಅಂತ ಟೈಟ್ಲ್ ಕೊಟ್ಟಿದ್ದು ಗೆಳೆಯ. ಕೀಪ್ ಇಟ್ ಅಪ್, ಆಲ್ ದಿ ಬೆಸ್ಟ್ ಗೆಳೆಯ. ಈ ವರ್ಷ ಒಂದಿದ್ದು ಮುಂದಿನ ವರ್ಷ 2 ಆಗ್ಬಿಡ್ಬೇಕು. ಗ್ಯಾಪ್ ಕೊಡ್ಬೇಡಪ್ಪ. ಸೈಕಲ್ ಗ್ಯಾಪ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಬಿಡು. ದೇವ್ರ ಒಳ್ಳೇದ್ ಮಾಡ್ಲಿ. ಏನೋ ಮಾತಾಡ್ತೀಯಾ? ಸುಮ್ನೆ ಬಾಯಿಗೆ ಬಂದಾಗ ಮಾತಾಡ್ಬಿಡೋದನ ಅಲ್ವೋ? ಯಾವ ಸಂದರ್ಭಕ್ಕೆ ಯಾವ ವಿಷಯಕ್ಕೆ ಕಾಮಿಡಿ ಮಾಡ್ಬೇಕು ಅಂತ ಗೊತ್ತಾಗಲ್ವಲ್ಲ? ಸುಮ್ನೆ ಎಲ್ಲಾ ವಿಷಯಕ್ಕೂ ಕಾಮಿಡಿ ಮಾಡ್ಬಿಡೋದ? ಅಲ್ಲ ಕಣ, ಒಂದು ಬೊಕೆ ಕೊಟ್ಟು ವಿಶ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್ ಅಂತ ಖುಷಿ ಪಡೋದ್ ಬಿಟ್ಟು ವಾಪಸ್ ನನಗೆ ಬೈತಾ ಇದೆಯಲ್ಲೋ. ನನ್ನ ಬಗ್ಗೆ ನಿನ್ಗೆ ಕರುಣನೇ ಇಲ್ವೇನೋ? ತಂದೆ ಎರಡು ಒಂದೇ. ಆಯ್ತು, ಮುಂದಕ್ಕೆ ಏನು ಅಂತ ಹೇಳಪ್ಪ. ನನ್ನ ಮನೆ ನಿನ್ನ ಹತ್ರ ಮಾತಾಡೋದು ಒಂದೇ, ಟ್ರಾಫಿಕ್ ಜಾಮ್ ಹಾರ್ ನೋಡಿಯೋದು ಒಂದೇ. ನಾನು ಏನು ಮಾತಾಡಲ್ಲ ಕಣ, ಸುಮ್ಮನೆ ಇದ್ಬಿಡ್ತೀನಿ. ಆಯ್ತು, ಬೇರೆ ಏನು ಮಾತಾಡ್ಬೇಡ. ಪಿಚ್ ರಿಪೋರ್ಟ್ ಏನಾಯ್ತು ಅಂತ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.